ನನ್ನ ಹೆಸರು ಸುಜಾತ ಎಸ್ ಪೋಲ್. ಈಗಾಗಲೇ 4-5 ದಿನದಿಂದ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನನ್ನ ಸುದ್ದಿಯನ್ನ ಬರ್ತಾ ಇದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ 14ನೇ ಘಟಿಕೋತ್ಸವದಲ್ಲಿ ನನಗೆ ಕಾನ್ವೊಕೇಶನ್ ಅನ್ನ ಕೊಡಬೇಕಿತ್ತು, ಕೊಡ್ಲಿಲ್ಲ. ಅದಕ್ಕಾಗಿ ನಾನು ಮನನೊಂದು ನಾನು ಎಲ್ಲ ನನ್ನ ಪ್ರೊಸೀಜರ್ ಅನ್ನ ನಾನು ಸರಿಯಾದ ಸಮಯಕ್ಕೆ ನಾನು ನನ್ನ ದಾಖಲೆಗಳನ್ನ ಸಲ್ಲಿಸಿದ್ರು ಕೂಡ ನನಗೆ ಕಾನ್ವೊಕೇಶನ್ ಅನ್ನ ಕೊಡ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನನಗೂ ಹಾಗೂ ನನ್ನ ಮಾರ್ಗದರ್ಶಿಗೆ ಸ್ವಲ್ಪ ಇದು ಆಗಿತ್ತು ಸಮಸ್ಯೆ. ಇದೇ ಒಂದು ಉದ್ದೇಶವನ್ನ ಇಟ್ಟುಕೊಂಡು ನಮ್ಮ VC ಅವರು ಹಾಗೂ ರಿಜಿಸ್ಟ್ರಾರ್ ಸರ್ ಅವರು ನನ್ನನ್ನ ತುಂಬಾ ಒಂದು ಕೆಳಮಟ್ಟದಿಂದ ನೋಡ್ತಾ ಬಂದ್ರು. ಅದೇ ರೀತಿಯಾಗಿ ಈಗ ನಾನು ಇನ್ನು ಆಸ್ಪತ್ರೆಯಲ್ಲೇನೆ ಇದ್ದೀನಿ. ಆದ್ರೆ ನಾನೊಂದು ಆತ್ಮಹತ್ಯೆ ಮಾಡ್ಕೊಳ್ಳಲು ಹೋದ್ರುನು ಕೂಡ ನಮ್ಮ ಮಹಾವಿದ್ಯಾಲಯದಿಂದ ಯಾರೂ ಕೂಡ ನನ್ನನ್ನು ಆರೋಗ್ಯದ ಬಗ್ಗೆ ವಿಚಾರಿಸ್ಲಿಲ್ಲ, ಯಾರೂ ಬರ್ಲಿಲ್ಲ. ಅದು ಅಲ್ಲದೆ ಮತ್ತೊಂದೇನಂದ್ರೆ, ಪ್ರತಿ ಸಾರಿ ಮಹಾವಿದ್ಯಾಲಯದ ನಮ್ಮ ಕುಲಪತಿಗಳು ಆ ವಿದ್ಯಾರ್ಥಿ, ಮೊನ್ನೆ ನಾನು ನೋಡ್ದೆ ಒಂದು ಮಾಧ್ಯಮದಲ್ಲಿ, ನಮ್ಮ ವಿಶ್ವವಿದ್ಯಾಲಯದ ಘನತೆ ಗೌರವವನ್ನ ವಿದ್ಯಾರ್ಥಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾಳೆ ಅಂತ ಈ ಮಾತನ್ನ ಮಾನ್ಯ ನಮ್ಮ CM ತ್ಯಾಗರಾಜ್ ಅವರು ಈ ಮಾತನ್ನ ಹೇಳಿದ್ರು. ಯಾಕಂದ್ರೆ ನನಗೆ ಹೆಮ್ಮೆ ಇದೆ. ನಾನು ಪ್ರತಿ ಒಂದೊಂದು ಪದವಿಯನ್ನು ಅಪ್ ಟು ಡಿಗ್ರಿ ಹಿಡ್ಕೊಂಡು, ಡಿಗ್ರಿ ಹಾಗೂ MEd, MA, PhD ಪದವಿ ಕೂಡ ನಾನು ನನ್ನ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲೇನೆ ಮುಗಿಸಿದ್ದೀನಿ. ನನಗೆ ಯಾವುದೇ ನೋಡಿ, ನನಗ ಅಪಾರವಾದ ಗೌರವವಿದೆ. ನಾನು ಒಂದು ಹೆಣ್ಣು ಮಗಳಾಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಒಬ್ಬಳೇ ಧ್ವನಿಯನ್ನ ಎತ್ತಾ ಇದ್ದೀನಿ. ಆದ್ರೆ ಇದು ಏನಪ್ಪಾ ಹೇಳ್ತಾರಂದ್ರೆ, ತ್ಯಾಗರಾಜ್ ಮಾನ್ಯ ಕುಲಪತಿಗಳು ಇವರು ನಾನು ವಿಶ್ವವಿದ್ಯಾಲಯದ ಘನತೆ ಮತ್ತು ಗೌರವವನ್ನ ಕಡಿಮೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ ನನಗ್ ಬಹಳ ಅಪಾರವಾದ ದುಃಖನೂ ಆಗ್ತಾ ಇದೆ. ನಾನು ಕಲ್ತಿರ್ತಕ್ಕಂತ ವಿಶ್ವವಿದ್ಯಾಲಯದ ಘನತೆ ಗೌರವ ನಾನು ಯಾಕೆ ಕಳಿಬೇಕು? ಆದ್ರೆ ನಿಜವಾಗ್ಲೂ ನನಗೆ ಇವತ್ತು ನಾನು ಇಲ್ಲಿಯವರೆಗೂ ಎಲ್ಲೂ ನಾನು ಈ ಸುದ್ದಿಯನ್ನ ಎತ್ತಿರ್ಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಶ್ವವಿದ್ಯಾಲಯದ ಘನತೆ ಗೌರವ ನಮ್ಮ ಅನ್ಕ್ವಾಲಿಫೈಡ್ ಮಾನ್ಯ ಕುಲಪತಿಗಳು ಕಲಿತಾ ಇದ್ದಾರೆ. ಇದಕ್ಕೆ ಸೂಕ್ತ ದಾಖಲೆಗಳು ನನ್ನ ಹತ್ರ ಇದಾವೆ, ನಾನು ತಗೊಂಡಿದ್ದೀನಿ. ಯಾಕಂದ್ರೆ ಇವರು ನನ್ ಮೇಲೆ ಇಷ್ಟೊಂದು ಅಪಾದನೆಯನ್ನ ಮಾಡ್ತಾರಂದ್ರೆ ಇದ್ ನೋಡಿ, ಸುಮಾರು 54 ಇದು ಸರಿಯಾಗಿ ನೋಡಿ, ಇದು ಎಲ್ಲ ಕರ್ನಾಟಕದ ಜನತೆಗೆ ಗೊತ್ತಾಗ್ಲಿ, ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ ಗೊತ್ತಾಗ್ಲಿ, ಮಾನ್ಯ ನಮ್ಮ ರಾಜ್ಯಪಾಲರಿಗೂ ಕೂಡ ಗೊತ್ತಾಗ್ಲಿ, ನಾನು ಗೌರವ ಕಡಿಮೆ ಮಾಡ್ತಾ ಇದ್ದೀನೋ ಅಥವಾ ಅವ್ರು ಮಾಡ್ತಾ ಇದಾರಂತ ನೋಡಿ, ಸರಿಯಾಗಿ ನೋಡಿ. ಯಾಕಂದ್ರೆ ಸುಮಾರು 54 ಫೇಕ್ ಸರ್ಟಿಫಿಕೇಟ್ ಗಳನ್ನ ಹಚ್ಚಿ ದಾಖಲೆ ಅವರು ಆ ಪೋಸ್ಟಿಗೆ ಬಂದಿದ್ದಾರೆ. ಇದು ಎಲ್ಲ ಹಂಗಾದ್ರೆ ಇಲ್ಲಿ ನಿಜವಾದ ಕ್ವಾಲಿಫೈಡ್ ಇರ್ತಿದ್ರೆ ಮಾನ್ಯ ಕುಲಪತಿಗಳೇ ನನ್ನನ್ನ ಮೋಸ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನೀವು ಫಸ್ಟ್ ಕ್ವಾಲಿಫೈಡ್ ಇಲ್ಲ, ಅದಕ್ಕೋಸ್ಕರ ಈ ದೂರನ್ನ ನೀವು ಸರಿಯಾಗಿ ಕ್ರಮ ಕೈಗೊಳ್ಳಿಲ್ಲ. ಅದು ಅಲ್ಲದೆ ನನ್ನ ಪ್ರತಿಯೊಂದು ವಿಚಾರವನ್ನ ಬಂದ್ರೆ, ಇಲ್ಲ ನಾನು ಸಿಂಡಿಕೇಟ್ಗೆ ಕೊಡ್ತೀನಿ, ಸಿಂಡಿಕೇಟ್ದವರೇ ನಿರ್ಧಾರ ಮಾಡ್ಲಿ ಅಥವಾ ರಿಜಿಸ್ಟರ್ ಕಾಮಗೌಡ ಸರ್ ಅವರೇ ನಿರ್ಧಾರ ಮಾಡ್ಲಿ ಅಂತ ಹೇಳ್ತೀರಿ. ಯಾಕೆ ನೀವು ಎಲಿಜಿಬಲ್ ಇಲ್ವಾ? ಹಂಗಾದ್ರೆ ನಿಮ್ಮ ಹತ್ರ ಶಕ್ತಿ ಇಲ್ವಾ? ಅಧಿಕಾರ ಇಲ್ವಾ ನಿಮ್ಮ ಹತ್ರ ನೀವು ನಿರ್ಧಾರ ತಗೊಳ್ಳಿಕ್ಕೆ? ನನ್ನ ಬಗ್ಗೆ ಇಲ್ಲ ಸಲ್ಲದ ತಪ್ಪು ಅಪವಾದಗಳನ್ನ ಹೊರಿಸಿ ನನ್ನನ್ನ ಸಾಕಷ್ಟು ಮೋಸವನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಾನು ಒಂದು ಹೆಣ್ಣು ಅಂತ ಹೇಳಿ ಈ ತರ ಕಾಟ ಕೊಡ್ತಾ ಇದ್ದಾರೋ ಅಂತ ಗೊತ್ತಿಲ್ಲ, ಅಥವಾ ನಾನು ಒಂದು ದಲಿತ ಮಹಿಳೆ ಅಂತ ಹೇಳಿ ನನ್ನನ್ನು ಕಾಟ ಕೊಡ್ತಾ ಇದ್ದಾರಂತಾನು ಅದು ಗೊತ್ತಿಲ್ಲ. ಆಮೇಲೆ ಅವರಿಗೆ ನಾನು ರಿಜಿಸ್ಟರ್ಗೆ ಅಥವಾ ಮಾನ್ಯ ಕುಲಪತಿಗಳಿಗೆ ನಾನು PhD ವಿಷಯಕ್ಕೆ ಸಂಬಂಧಪಟ್ಟಾಗೆ ಭೇಟಿ ಆಗ್ಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಹೋಗುವಾಗ ಮೊಬೈಲ್ ಅನ್ನ ಹೊರಗಡೆ ಇರಿಸಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಅದು ಅಲ್ಲದೆ ಮಾನ್ಯ ಸಂತೋಷ್ ಕಾಮಗೌಡ್ ಅವರು ಉಪ ಕುಲಪತಿಗಳವರು ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ಇದು ಮೊಬೈಲ್ ಅನ್ನ ಹೊರಗಡೆ ಇರಿಸಿ ಆಮೇಲೆ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ. ಇದು ಶಿಕ್ಷಣ ಕಾಸಿ, ದಯವಿಟ್ಟು ಇದು ರೆವಿನ್ಯೂ ಡಿಪಾರ್ಟ್ಮೆಂಟು ಅಥವಾ ಹಾಸ್ಪಿಟಲ್ ಅಥವಾ ಇನ್ಯಾವುದೋ ಆಫೀಸ್ ಅಲ್ಲ, ಇದು ಶಿಕ್ಷಣ ಕಾಸಿ. ನನಗೆ ಹೆಮ್ಮೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿದಂತಹ ಒಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾಮಕರಣ ಇದೆ.
ನನಗ ನಿಜವಾಗ್ಲೂ ನನ್ನ ವಿಶ್ವವಿದ್ಯಾಲಯ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನವಳು ನಾನು. ನನಗೆ ಸಾಕಷ್ಟು ಅಭಿಮಾನ ಇದೆ. ನಾನು ಯಾವುದೇ ಕಾರಣಕ್ಕೂ ನಮ್ಮ ವಿಶ್ವವಿದ್ಯಾಲಯದ ನಾನು ಘನತೆ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಇದರ ಪರವಾಗಿ ನಾನು ಹೆಚ್ಚು ಧ್ವನಿಯನ್ನೇ ಎತ್ತೀನಿ ವಿನಃ, ನಾನು ಗೌರವವನ್ನ ತರಿಸ್ತೀನಿ ವಿನಃ, ನನ್ನ ತರ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನರಿಗೆ ಇವರು ಅನ್ಯಾಯವನ್ನ ಮಾಡಿದ್ದಾರೆ. ಆದ್ರೆ ಏನೋ ಒಂದು ಸಮಸ್ಯೆ ನನಗೂ ಹಾಗೂ ಮಾರ್ಗದರ್ಶಕರ ಮಧ್ಯೆ ಒಂದು ಏನೋ ಸಮಸ್ಯೆ ಆಯ್ತು. ಆ ಸಮಸ್ಯೆಯನ್ನು ಕೂಡ ಅವರು ಸರಿಪಡಿಸಲಾರದೆ ಸಾಕಷ್ಟು ದಿನಗಳ ಕಾಲ ಮುಂದುವರಿಸ್ತಾರೆ. ಪದೇ ಪದೇ ಹೇಳ್ತಾರೆ ಸಿಂಡಿಕೇಟ್ ಅವರ ಗಮನಕ್ಕೆ ತರಲಿ, ಸಿಂಡಿಕೇಟ್ ಮೆಂಬರ್ ತೀರ್ಮಾನ ಮಾಡ್ಲಿ ಅಂತ ಹೇಳ್ತಾರ. ಇದು ಒಂದ್ ಕಡೆ ಆಯ್ತು. ಈಗ ತಾನೇ ನಾನು ಮೀಡಿಯಾ ನೋಡ್ದೆ, ಈಗ ತಾನೇ ಟಿವಿ ನೋಡ್ದೆ. ಈಗ ಕಾನ್ವಿಕೇಶನ್ ಟೈಮ್ ಸಂದರ್ಭದಲ್ಲಿ ಒಂದು ನನಗೆ ಮೇಲ್ ಮಾಡಿಲ್ಲ, ಒಂದು ಫೋನ್ ಕರೆ ಮಾಡಿಲ್ಲ. ಆದ್ರೂ ಆಮೇಲೆ ಫೀಸ್ ತುಂಬಬೇಕು ಅಂತ ಹೇಳಿ ಒಂದು ನನಗೆ ಮೆಸೇಜ್ ಹಾಕಿಲ್ಲ. ಅದು ಅಲ್ಲದೆ ಇವ್ರ ಏನಪ್ಪಾ ಅಂದ್ರೆ, ನಾನೇ ಬೇರೆ ನ್ಯೂಸ್ ಪೇಪರ್ ಒಳಗಡೆ ನೋಡಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಸಂತೋಷ್ ಅವ್ರನ್ನ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಸಂತೋಷ್ ಪಾಟೀಲ್ ಅವರನ್ನ ಸಂಪರ್ಕ ಮಾಡಿ ಅಲ್ಲಿ ಹೋಗಿ ನಂದು ಇದಕ್ ಫೀಸ್ ಅನ್ನ ತುಂಬಿ ಅಂತ ಹೇಳಿ ಫೀಸ್ ತುಂಬಲಿಕ್ಕೆ ಹೋಗಿರ್ತೀನಿ. ತುಂಬಿದ ಮೇಲೆ ಅಲ್ಲಿ ಸರ್ವರ್ ಬಿಸಿ ಬರುತ್ತೆ. ಸರ್ವರ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮೇಡಮ್, ನೀವು ನನಗೆ ಅಮೌಂಟ್ ಫೋನ್ ಪೇ ಮಾಡಿ ನಾನು ಹಾಕ್ತೀನಿ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಸಂತೋಷ್ ಅವರು. ಆಯ್ತು ಸರ್ ಅಂತ ಹೇಳಿ ನಾನು ದಾಖಲೆಗಳನ್ನ ಎಲ್ಲಾ ಕೊಟ್ಟು ಬಂದಿರ್ತೀನಿ. ಕೊಟ್ಟು ಬಂದ ಮೇಲೆ ಆಮೇಲೆ ತದನಂತರ ಒಂದ್ 2 ದಿನ ಬಿಟ್ಟು ನಾನು ಸಂತೋಷ್ ಸರ್ ಅವ್ರಿಗೆ, ಪಾಟೀಲ್ ಸರ್ ಆಯ್ತಾ ಸಕ್ಸೆಸ್ ಆಯ್ತಾ ಅಂತ ಫೋನ್ ಮಾಡಿ ಕೇಳಿದ್ಮೇಲೆ, ಮೇಡಮ್ ನಿಮ್ದು ಕುಲಪತಿಯವರು ಖುದ್ದಾಗಿ ಕರೆದು ನನಗೆ ಒಂದು 2 ಈ ಕ್ಯಾಂಡಿಡೇಟ್ದು ನೀನು ವೇಟಿಂಗ್ ದಲ್ಲಿ ಇಡು ಅಂತ ಈ ಮಾತನ್ನ ಅವರಿಗೆ ಹೇಳಿರ್ತಾರೆ. ಈ ಮಾತನ್ನು ಸಂತೋಷ್ ಅವರು ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಅದು ಅಲ್ಲದೆ ಈ ರೀತಿ ನನಗೆ ಅನ್ಯಾಯವನ್ನ ಮಾಡಿರ್ತಾರೆ. ಅವರ ಒಂದು ವೇಳೆ ನಾನು ಫೀಸ್ ಅನ್ನ ಇಲ್ಲಿ ನೋಡಿ, ಅವ್ರ ಈಗಾಗಲೇ ದಾಖಲೆಗಳನ್ನ ತೋರಿಸಿದ್ರು. ಈ ಎಲಿಜಿಬಿಲಿಟಿ ಒಳಗಡೆ ಅವ್ರದ್ದು ಹೆಸರಿದೆ, ಆಮೇಲೆ ಕಾನ್ವಿಕೇಶನ್ ಪ್ರಿಂಟ್ ಆಗಿದೆ ಅಂತ ಅದೆಲ್ಲ ನಮ್ಮ ಮೀಡಿಯಾ ಮುಂದೆ ತೋರಿಸ್ತಾ ಇದ್ದಾರೆ ಕುಲಪತಿಯವರೇ ವಿಚಾರ ಮಾಡಿ. ನಾನು ಒಂದ್ ಸಾರಿ ಫೀಸು ಅಥವಾ ಅಪ್ಲಿಕೇಶನ್ ಅನ್ನ ಹಾಕದೇ ಇರ್ತಿದ್ರೆ ನನ್ನ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಒಳಗಡೆ ನೇಮ್ ಹೆಂಗ್ ಬರ್ತೈತ್ರಿ? ಅದು ಅಲ್ದ ಕಾನ್ವಿಕೇಶನ್ ಪ್ರಿಂಟ್ ಹೆಂಗ, ನಾನ್ ಫೀಸೇ ತುಂಬದೆ ಪ್ರಿಂಟ್ ಹೆಂಗ ಹಾಕಿಸಿದ್ರಿ? ದಯವಿಟ್ಟು ನಿಮ್ ತಪ್ಪನ್ನ ನೀವು ಒಪ್ಕೊಳ್ಳಿ ಸರ್. ದಯವಿಟ್ಟು ಈ ರೀತಿ ನನ್ನಂತವ್ರಿಗೆ ಸಾಕಷ್ಟು ಜನರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದೀರಿ. ಸಾಕಷ್ಟು ವಿದ್ಯಾರ್ಥಿಗಳು ನನ್ನನ್ನು ಹೇಳ್ತಾ ಇದ್ದಾರೆ, ಈ ತರ ಮಾಡ್ಬೇಡಿ ದಯವಿಟ್ಟು ಸರ್. ನೀವು ಒಂದು ಉನ್ನತ ಶಿಕ್ಷಣದಲ್ಲಿ ಒಂದು ಕುಲಪತಿ ಇದ್ದೀರಿ, ದಯವಿಟ್ಟು ನೀವು ಒಳ್ಳೆ ನಿರ್ಧಾರವನ್ನ ತಗೊಳ್ಳಿ. ಇಲ್ಲ ಆದ್ರೆ ನಾನು ನೋಡ್ರಿ ಇಷ್ಟೆಲ್ಲ ಆಗ್ಲಿಕ್ಕೆ ನನ್ನ ಮನಸ್ಸನ್ನ ನಾನು ನಿಜವಾಗ್ಲೂ ಇವತ್ತು ಜೀವಾನೇ ಕಳ್ಕೊಳ್ತಿದ್ರೆ ಅದಕ್ಕೆ ನೇರವಾಗಿ ನೀವೇ ಕಾರಣರಾಗ್ತೀರಿ. ಇನ್ ಮುಂದೆನೂ ಹೇಳ್ತಾ ಇದ್ದೀನಿ, ಈಗ ನಾಳೆ ನೀವು ನನ್ನನ್ನ ಫೋನ್ ಮಾಡಿ ಕರ್ದು ಆಮೇಲೆ ಅಪ್ಲಿಕೇಶನ್ ಹಾಕ್ಸಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಕಾನ್ವಿಕೇಶನ್, ಹಾಗಾದ್ರೆ ಯಾರ್ ಕೈಯಿಂದ ಕೊಡ್ತೀರಿ? ನನಗ್ ರಾಜ್ಯಪಾಲರೇ ಕೊಡ್ಬೇಕಿತ್ತು, ಹೌದಾ? ಯಾಕಂದ್ರೆ ಫಸ್ಟ್ ರ್ಯಾಂಕ್ ನಂದಿತ್ತು. ರಾಜ್ಯಪಾಲರಿಂದ ನಾನು ತಗೊಳ್ಬೇಕಂತ ಕನಸ್ ಕಟ್ಕೊಂಡಿದ್ದೆ ನಾನು. ಇದೆಲ್ಲ ಹಾಳು ಮಾಡ್ಬಿಟ್ರಿ. ಈಗ ನಾಳೆ ಹಂಗಾದ್ರೆ ಕಸ ಗುಡ್ಸೋರ್ ಹತ್ರ ಕೊಡ್ತೀರಾ? ಯಾರ್ ಕಡೆಯಿಂದ ಕೊಡ್ತೀರಿ? ಇದಕ್ ಮುಂದೆ ನೀವೇ ಉತ್ತರವನ್ನ ಕೊಡಿ. ಇಲ್ಲ ಸಲ್ಲದ ಅಪವಾದವನ್ನ ಹೊರಸ್ಬೇಡಿ. ಆಮೇಲೆ ನಂದು ಹಂಬಲಿ ರಿಕ್ವೆಸ್ಟ್ ಇದೆ, ಮಾನ್ಯ ಕುಲಪತಿಗಳೇ, ದಯವಿಟ್ಟು ಈ ದಾಖಲೆಗಳನ್ನ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದೆ ನಿಮ್ದು. ನಾನು ಕಷ್ಟಪಟ್ಟಿದ ಪದವಿ ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಅದು ಇವತ್ತು ಈ ತರ ಆದ್ರೆ ಉನ್ನತ ಶಿಕ್ಷಣ ಮಾಡ್ಲಿಕ್ಕೆ ಸಾಕಷ್ಟು ಹೆಣ್ಣು ಮಕ್ಕಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ನೀವು ಹೆಣ್ಣು ಮಕ್ಕಳ ಪರವಾಗಿ ನಿಲ್ಬೇಕು. ಇನ್ನೊಂದು ಹೇಳ್ತೀನಿ, ಉಪಕಟಕದ ಜನತೆ ಎಲ್ಲಾನು ನೋಡ್ತಾ ಇದೆ. ಮಾನ್ಯ ಕುಲಪತಿಗಳೇ, ಇವಾಗ ಪ್ರತಿ ಒಂದೊಂದು ನೀವು ಸಿಂಡಿಕೇಟ್ ಮೇಲೆ ಹಾಕ್ತೀರಿ. ಆದ್ರೆ ಯಾರು ಸಿಂಡಿಕೇಟ್ ಮೆಂಬರು ಆಗ್ಲಿ, ಒಬ್ರು ಪ್ರೊಫೆಸರ್ ಆಗ್ಲಿ, ಯಾರು ಕೂಡ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಂಡು ಭೀಮ್ಸ್ ಹಾಸ್ಪಿಟಲ್ ದಲ್ಲಿ ಅಡ್ಮಿಟ್ ಇದ್ದೀನಿ. ಈಗಲೂ ಕೂಡ ನಾನು ಹಾಸ್ಪಿಟಲ್ ದಿಂದ ನಾನು ಜಸ್ಟ್ ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಅಡ್ಮಿಟ್ ಇರೋ ರೆಕಾರ್ಡ್ ಕೂಡ ನೋಡಿ. ಆದ್ರೂ ಕೂಡ ನನಗೆ ಯಾರು ಒಬ್ರು ಒಂದು ಪ್ರೊಫೆಸರ್, ಯಾವ ಅಧಿಕಾರಿನೂ ಕೂಡ ನನ್ನಲ್ಲಿ ಬಂದು ನನಗ್ ಭೇಟಿ ಆಗ್ಲಿಲ್ಲ.
ನೀವು ನೋಡಿ ಎಷ್ಟು ಗೌರವ ಇಟ್ಕೊಂಡಿರಿ, ಎಷ್ಟು ವಿದ್ಯಾರ್ಥಿಗಳ ಮೇಲೆ ನೀವು ಯಾವ ರೀತಿ ನಿಮ್ಮ ನಡವಳಿಕೆಯನ್ನ ತೋರಿಸ್ತಾ ಇದ್ದೀರಿ ಅನ್ನೋದನ್ನ ಇಷ್ಟರ ಮೇಲೆನೆ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗತ್ತೆ. ಇನ್ನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಸಂತೋಷ್ ಕಾಮಗೌಡ್ ಅವರು ರಜಿಸ್ಟರ್ ಅವರು ಒಂದು ನನಗೆ ನೋಟಿಸ್ ಅನ್ನ ಕೊಡ್ತಾರ. ವಿದ್ಯಾರ್ಥಿ ತತ್ವದ ಮೇಲೆ ನಿಮ್ಮ ಮೇಲೆ ನಾವು ಯಾಕೆ ನಿಮ್ಮ ಪದವಿಯನ್ನು ತಡೆ ಹಿಡಿಯಬಾರದು ಯಾಕೆ ಅಂತ ಹೇಳಿ ನೋಟಿಸ್ ಕೊಡ್ತಾರ. ಆಮೇಲೆ ನಿಮ್ ಮೇಲೆ ನಾವು ಕೇಸನ್ನ ಯಾಕೆ ವಿದ್ಯಾರ್ಥಿ ಮೇಲೆ ಕೇಸ್ ಮಾಡ್ತೀನಿ ಅಂತಾರ್ರಿ ರಜಿಸ್ಟರ್ ಸಾಹೇಬ್ರು. ಹಂಗಾದ್ರೆ ಇವ್ರ ಒಂದು KS ಅಧಿಕಾರಿ ಇದ್ದ ನನ್ನ ಮೇಲೆ ವಿದ್ಯಾರ್ಥಿ ಮೇಲೆ, ಹಂಗಾದ್ರೆ ನಾನು ಇವ್ರು ಅಂದ್ರೆ ಇಲ್ಲಿ ಅವ್ರು ಕಾಮಗೌಡ ಸರ್ ಆಗ್ಲಿ ಅಥವಾ ವಿಷಿ ಆಗ್ಲಿ ಅಥವಾ ನನ್ನ ಮಾರ್ಗದರ್ಶಕರ ಸಮ್ಮತಿಯನ್ನ ಇವ್ರು 3 ಜನ ಒಂದೇ ಆಗಿ ಇವ್ರು ಕಾಟವನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಇವ್ರು ತಿಳ್ಕೊಂಡು ನನ್ನ ಮೇಲೆನೆ ವಿದ್ಯಾರ್ಥಿ ಮೇಲೆನೆ ಕೇಸ್ ಮಾಡ್ತೀನಿ ಅಂತ ಹೇಳ್ತಾರ. ನಾನು ಅಂತ ಇವ್ರಷ್ಟು ದೊಡ್ಡ ಅಪರಾಧ ಏನು ಮಾಡಿಲ್ಲ. ಯಾಕಂದ್ರೆ ಇದ್ ನೋಡ್ರಿ, ನಾನ್ ರೆಗ್ಯುಲರ್ ನಾನ್ ಕಷ್ಟಪಟ್ಟು ಬಿಜಾಪುರ್ ಟು ಚಿಕ್ಕೋಡಿ ಅಪ್ ಅಂಡ್ ಡೌನ್ ಮಾಡಿ, ನನ್ನ ಚಿಕ್ಕ ಮಕ್ಕಳಿದ್ರು ನಾನು ಸಾಕಷ್ಟು ಬಹಳಷ್ಟು ನೊಂದು ನಾನ್ ಬಹಳಷ್ಟು ಕಷ್ಟ. ಅದು ಇವ್ರು ಇವಾಗ VC ಅವ್ರು ಮಾತಾಡಿದ್ರು 3,75,200 ನನಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅವ್ರನ್ ಪುಕ್ಕಟ್ ಕೊಟ್ರ 3.5 ವರ್ಷ ನನಗೆ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಗೆ ಬೋಧನೆಯನ್ನ ಮಾಡಿದೀನಿ. ನಾನು ಅಲ್ಲಿ ನನಗೆ ದುಡಿಸ್ಕೊಂಡ್ರು, ನನ್ನ ಪದವಿಯ ಜೊತೆಗೆ ನನ್ನನ್ನು ಅಲ್ಲಿ ಉದ್ಯೋಗಸ್ಥಳನ್ನಾಗಿ ಮಾಡ್ಕೊಂಡ್ರು. ಇದು ಸಹಿಸ್ಕೊಂಡೆ. ಅದೇ ಅಲ್ದೆ ನನ್ನನ್ನ ಮಾತ್ರ ನೋಡಿ ಬೇರೆ ವಿದ್ಯಾರ್ಥಿ ನನ್ನ ಜೊತೆಗಿರುವಂತ ಇನ್ನು 2-3 ವಿದ್ಯಾರ್ಥಿಗಳು ಇದ್ರು. ಒಬ್ಳು ಅದ್ರಲ್ಲಿ ವಿದ್ಯಾರ್ಥಿ ಕಾಮಗೌಡ ಅವರ ರಿಲೇಷನ್. ಅದು ಅಲ್ಲದೆ ರಜಿಸ್ಟರ್ ಸರ್ ಕಾಷ್ಟದವರು. ಅವರು ಒಂದೇ ಒಂದು ದಿನ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿಲ್ಲ. ಯಾವಾಗ 2 ತಿಂಗಳಿಗೋ 3 ತಿಂಗಳಿಗೋ ಬರೋರು, ಅಟೆಂಡೆನ್ಸ್ಗೆ ಡೈರೆಕ್ಟ್ ಸಹಿ ಹಾಕೋರು, ಹೋಗೋರು. ಆಮೇಲೆ ಅವರು ಅವತ್ತೇ ಏನಪ್ಪಾ ಅಂದ್ರೆ ಅವತ್ತೇ ವೈವಾ ಮುಗಿಸ್ಕೋತಾರ, ಅವತ್ತೇ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕ ಮಾಡ್ಕೊಳ್ತಾರ ಇವ್ರು ಕಾಮಗೌಡ್ ಅವರು. ಇಷ್ಟ್ರ ಮೇಲೆ ಅರ್ಥ ಆಗಲ್ವಾ ನಮ್ಮ ಸಮಾಜಕ್ಕೆ ಇವ್ರು ಕಾಸ್ಟಿಸಮ್ ಮಾಡ್ತಾ ಇದಾರೆ ಅನ್ನೋದನ್ನ? ಇದೇ ಮೂಲ ಒಂದು ಉದಾಹರಣೆ ಸಾಕು. ಆಮೇಲೆ ಇವ್ರು ಹೆಣ್ಣು ಮಕ್ಕಳಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಅದು ಅಲ್ದೇನೆ ದಯವಿಟ್ಟು ನನಗ ಬೇಸರ ಏನಪ್ಪಾ ಅಂದ್ರೆ ನಮ್ಮ ಇಂತ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟ ಅಧಿಕಾರಿಗಳು ಅಂತ ಅನ್ಬಹುದು. ಇಂಥ ಅಧಿಕಾರಿಗಳಿಗೆ ನನ್ನ ಬಹಿಷ್ಕಾರ ಇದೆ. ದಯವಿಟ್ಟು ನಾನು ರಾಜ್ಯಪಾಲರಿಗೆ ಹಾಗೂ ಸರ್ಕಾರಕ್ಕೆ, ನಮ್ಮ ಸಮಾಜದ, ನಮ್ಮ ಕರ್ನಾಟಕದ ಜನತೆಗೆ ನಾನು ಒಂದು ವಿಷಯವನ್ನ ಹೇಳ್ತೀನಿ. ದಯವಿಟ್ಟು ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ರಿ. ಇಲ್ಲದಿದ್ದರೆ ನಾನು ಯಾಕಂದ್ರೆ ನನಗ ಸಾಕಷ್ಟು ನೊಂದಿದ್ದೀನಿ. ಮುಂದೆ ಇವತ್ತು ಎಲ್ಲಾ ಮೀಡಿಯಾ, ಇಡೀ ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಎಲ್ರು ನೋಡ್ತಾ ಇದ್ದಾರೆ. ಇದೇ ರೀತಿ ಒಂದು ಸಾರಿ ಹೆಣ್ಮಕ್ಳಿಗೆ ನಿಜವಾಗ್ಲೂ ನ್ಯಾಯನೇ ಕೊಡಿಸುವುದಾದ್ರೆ ಈ ಫೇಕ್ ಡಾಕ್ಯುಮೆಂಟ್ಸ್ ತೋರ್ಸ್ಕೊಂಡು ಏನ್ ಆಡಳಿತವನ್ನ ನಡೆಸ್ತಾ ಇದಾರಲ್ಲ ಮಾನ್ಯ ಕುಲಪತಿ ಅವರೇ, ಅವರು ರಿಸೈನ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವರು ನನಗ ಕಾನ್ವೆಕೇಶನ್ ಕಿಂತ ಮುಂಚೆ ಒಂದು ದಿನಾನು ಫೋನ್ ಮಾಡಿ, ಇಲ್ಲ ಬರ್ರಿ, ನಾನು ನೊಂದ ಮಹಿಳೆ ಇದ್ದೆ, ಆಲ್ರೆಡಿ ಸಾಕಷ್ಟು ಕಷ್ಟಪಟ್ಟಿದ್ದೆ, ಮೊದ್ಲೇ ನೊಂದಿದ್ದೆ. ಆದ್ರೆ ನನಗ್ ಕಾನ್ವೆಕೇಶನ್ ಅಂತಂದು ನಾನೇನ್ ವಿದ್ಯಾರ್ಥಿಯಾಗಿ ನಾನು ಗಲಾಟೆ ಮಾಡ್ತೀನ? ನನ್ನ ವಿಶ್ವವಿದ್ಯಾಲಯದ ಘನತೆ ಗೌರವ ನನ್ನ ಕೈಯಲ್ಲಿ ನಾನೇ ಹಾಳು ಮಾಡಕ್ ನಾನ್ ಯಾಕೆ ಹೋಗ್ಲಿರಿ? ಅವತ್ ಕೊಡ್ಬೇಕಿತ್ತು, ಅವ್ರು ಕೊಡ್ತಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಆಮೇಲೆ ಇದರಲ್ಲಿ ನೇರವಾಗಿ ಕಾಸ್ಟಿಸಮ್ ಮಾಡ್ತಾ ಇದಾರ, ನನಗ್ ಸಾಕಷ್ಟು ಅನ್ಯಾಯ ಮಾಡಿದಾರ. ದಯವಿಟ್ಟು ನಾನುಗಳಲ್ಲಿ ಯಾಕಪ್ಪ ಅಂದ್ರ ಒಂದು ಕಾನೂನಿನ ಕ್ರಮವನ್ನ ನಾನು ಕೈಗೊಳ್ಳಲಿಕ್ಕೆ ಸಿದ್ಧ ಆಗ್ತೀನಿ. ನಾನು ಇನ್ನೂ ಹುಷಾರಾಗಿಲ್ಲ, ಇನ್ನು ಹಾಸ್ಪಿಟಲ್ನಾಗಿದ್ದೀನಿ. ಇದು ಏನಪ್ಪಾ ಅಂದ್ರೆ ಈಗ ಮಾನ್ಯ ಕುಲಪತಿಯವರು ಒಂದ್ ಮಾತನ್ನ ಹೇಳ್ತಾರಪ್ಪ, ಏನಪ್ಪಾ ಅಂದ್ರೆ ನನ್ನ ಬುದ್ಧಿ ಸರಿ ಇಲ್ಲ ಅಂತ ಅವರು ಟೆನ್ಷನ್ ದಲ್ಲಿ ಮಾನಸಿಕ ಆರೋಗ್ಯವಾಗಿ ಇಲ್ಲ ಅಂತ ಈ ಮಾತನ್ನ ಹೇಳ್ತಾರ. ಆದ್ರೆ ಇವತ್ತಾದ್ರೆ ಅವ್ರು ಒಪ್ಕೊಂಡ್ರಲ್ಲ, ಇವತ್ ಹೆಂಗ್ ಒಪ್ಕೊಂಡ್ರು? ಮತ್ತ ನನಗ ಗೈಡ್ದಿಂದ ಮಾನಸಿಕ ಕಿರುಕುಳ ಆಗಿದೆ ಅಂತ ಹೇಳಿ. ಇದು ಒಂದು ವಿಷಯವನ್ನ ಎಲ್ರಿಗೂ ಇವ್ರು ಎಷ್ಟೊಂದು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ನಮ್ಮ ಸಮಾಜ, ನಮ್ಮ ಕರ್ನಾಟಕದ ಜನತೆಯನ್ನ ಗಮನಿಸಿ ದಯವಿಟ್ಟು ಅವ್ರ ವಿರುದ್ಧ ಒಂದು ಕ್ರಮವನ್ನ ತಗೊಳ್ಳಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂತ ಅಧಿಕಾರಿಗಳು ಬೇಕೋ ಬೇಡ ಅಂತ ಹೇಳಿ ABVP ವಿದ್ಯಾರ್ಥಿಗಳ ತಂಡನೂ ಕೂಡ ನಿರ್ಧಾರ ಮಾಡ್ಲಿ. ಅದೇ ಅಲ್ಲದೆ ವಿದ್ಯಾರ್ಥಿಗಳಿಗೂ, ಎಲ್ಲಾ ವಿದ್ಯಾರ್ಥಿಗಳು ಇಂತ ಅಧಿಕಾರಿಗಳು ನಮಗ್ ಬೇಕೋ ಬೇಡೋ ಅನ್ನೋದನ್ನ ತೀರ್ಮಾನ ಮಾಡಿ ಸರ್ಕಾರ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ತೀನಿ.